ಪ್ರೀತಿಯ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಈ ನಿಮ್ಮ ದೈಹಿಕ ಶಿಕ್ಷಕನ ನಮಸ್ಕಾರಗಳು ಹಾಗೂ ಈ ಯೂಟ್ಯೂಬ್ ಕ್ಲಾಸ್ ಅನ್ನು ನೋಡ್ತಿರ್ತಕ್ಕಂಥ ಎಲ್ಲ ಸರ್ವರಿಗೂ ಈ ಒಂದು ಗಿರೀಶನ ಬೆಳಗಿನ ಶುಭೋದಯಗಳು. ಮಕ್ಕಳೇ, ನಿನ್ನೆ ಅಂದ್ರೆ 27/7/2021 ಮಂಗಳವಾರ ನಿಮಗೆ ಹ್ಯಾಂಡ್ಬಾಲ್ ಬಗ್ಗೆ ನಾವು ನಿಮಗೆ ವಿಷಯವನ್ನ ಹೇಳ್ತಾ ಇದ್ದೀವಿ. ಹ್ಯಾಂಡ್ಬಾಲ್ ಅಂತಕ್ಕಂಥ ಒಂದು ಆಟ ಕೈ ಚೆಂಡ ಆಗಿತ್ತು. ಇದು ಇತಿಹಾಸವನ್ನ ನಾವು ಹೇಳಿದ್ವಿ, ಹಾಗೆ ಅಂಕಣದ ಒಂದು ಪರಿಚಯ ಆಗಿತ್ತು, ಹಾಗೆ ಬಾಲ್ ನ ಒಂದು ಪರಿಚಯನೂ ಸಮೇತ ಆಗಿತ್ತು. ಒಂದ್ಸರಿ ನೋಡೋದಾದ್ರೆ ಮಕ್ಕಳೇ, ಈ ಒಂದು ಹ್ಯಾಂಡ್ಬಾಲ್ ಅಂತಕ್ಕಂಥ ಕ್ರೀಡೆ ಯುರೋಪ್ ಖಂಡದಲ್ಲಿ ಪರಿಚಯವಾಯಿತು. ಗ್ರೀಕ್ ದೇಶದಲ್ಲಿ ಮತ್ತು ಯುರೋಪ್ ಖಂಡದಲ್ಲಿ ಪರಿಚಯವಾಯಿತು. ಮೊಟ್ಟ ಮೊದಲು 11 ರಾಷ್ಟ್ರಗಳು ಸೇರಿ 1906ರಲ್ಲಿ ಡೇನ್ ಹೋಲ್ಗರ್ ನೀಲ್ಸನ್ ರವರು ಈ ಒಂದು ಆಟವನ್ನ ಲಿಖಿತ ನಿಯಮಗಳನ್ನ ಜಾರಿಗೆ ತರ್ತಾರೆ. ಲಿಖಿತವಾದಂತಹ ನಿಯಮಗಳನ್ನ ಯಾರಪ್ಪ ಅಂತಂದ್ರೆ ಡೇನ್ ಹೋಲ್ಗರ್ ನೀಲ್ಸನ್ ರವರು ಜಾರಿಗೆ ತರ್ತಾರೆ. ಅಂತಹ 1906ರಲ್ಲಿ ಡೇನ್ ಹೋಲ್ಗರ್ ಅವರು ಯಾವುದೇ ಒಂದು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಆಡ್ತಾ ಇರ್ತಕ್ಕಂಥ ಒಂದು ಗ್ರೌಂಡ್ ಆಟ ಆಗಿರ್ತದೆ. ಫುಟ್ಬಾಲ್ ಅಲ್ಲಿ ನಿಮಗೆ ಗೊತ್ತಿದೆ, 100 ಹ್ಯಾಂಡ್ಸ್ ಅಂದ್ರೆ 100 ಗಜ ಉದ್ದ 90 ಗಜ ಅಗಲ ಇರ್ತಕ್ಕಂಥ ಒಂದು ಅಂಕಣದಲ್ಲಿ ಇಂದಿನ ಕಾಲದಲ್ಲಿ ಯಾವುದೇ ಒಂದು ನಿಯಮಗಳಿಲ್ಲದೆ ಆಟ ಆಡ್ತಕ್ಕಂಥ ಒಂದು ಕ್ರೀಡೆಗೆ 1906ರಲ್ಲಿ ಡೇನ್ ಹೋಲ್ಗರ್ ಅವರು ನೀಲ್ಸನ್ ಅಂತಕ್ಕಂಥ ವ್ಯಕ್ತಿ ಲಿಖಿತವಾದ ನಿಯಮಗಳನ್ನು ಹೀಗೆ ರೂಪಿಸಬೇಕು, ಹೀಗೆ ಆಡ್ಬೇಕಂತಕ್ಕಂಥ ನಿಯಮಗಳನ್ನು ಜಾರಿ ತರ್ತಾರೆ. ನಂತರ 1928ರಲ್ಲಿ 12 ದೇಶಗಳು ಸೇರ್ಬಿಟ್ಟು ಇದಕ್ಕೆ ಅಂತಾರಾಷ್ಟ್ರೀಯ ಅಮೆಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು ಜಾರಿಗೆ ಬರುತ್ತೆ. 1928ರಲ್ಲಿ 11 ದೇಶಗಳು ಸೇರ್ಬಿಟ್ಟು ಹೀಗೆ ಇರಬೇಕು, ಕೆಲವೊಂದು ಎಲ್ಲಾ ಆಟಗಳ ಅಂದ್ರೆ ಫುಟ್ಬಾಲ್ ಆಗಿರ್ಬೋದು, ಬಾಸ್ಕೆಟ್ ಬಾಲ್ ಆಗಿರ್ಬೋದು, ಇವನು ಎಲ್ಲ ಒಂದು ಕೌಶಲ್ಯಗಳ ಒಂದು ಸ್ಕಿಲ್ ಅನ್ನು ರೂಪಿಸ್ಬಿಟ್ಟು ಹೀಗೆ ಆವಿಷ್ಕರಿಸ್ಬಿಟ್ಟು ಹೀಗೆ ಇರಬೇಕು ಅಂತಕ್ಕಂಥ ಒಂದು ಸಂಸ್ಥೆನ ಒಂದು ಫೆಡರೇಷನ್ ಅಂತಕ್ಕಂಥ ಒಂದು ಅಂಶವನ್ನು ಜಾರಿ ತಂದ್ರೆ ಆ ಅಂಶ ಅಂತಾರಾಷ್ಟ್ರೀಯ ಅಮೆಚೂರ್ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು 1928ರಲ್ಲಿ ಜಾರಿಗೆ ಬರ್ತದೆ. ನಂತರ ಇದು ಮುಂದೆ ಈ ಒಂದು 1928ರಲ್ಲಿ ಎಲ್ಲಾ ರಾಷ್ಟ್ರಗಳು ಒಟ್ಟುಗೂಡಿ ತಂದಂತಹ ಒಂದು ಇದು ಮುಂದೆ 1946ರಲ್ಲಿ ಇದು ಈಗ ಅಸ್ತಿತ್ವದಲ್ಲಿರ್ತಕ್ಕಂತಹ ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್, ಏನು IHF ಅಂತ ಹೇಳಿ ಕರೀತೀವಲ್ಲ, ಅಂತಾರಾಷ್ಟ್ರೀಯ ಹ್ಯಾಂಡ್ಬಾಲ್ ಫೆಡರೇಷನ್ ಅಂತಕ್ಕಂಥದ್ದು ಮಾರ್ಪಾಡಾಗುತ್ತೆ ಎಂದು 1946ರಲ್ಲಿ. ಹೀಗೆ ಹ್ಯಾಂಡ್ಬಾಲ್ ಅಂತಕ್ಕಂಥದ್ದು ಲಿಖಿತ ನಿಯಮಗಳನ್ನ ಜಾರಿ ತರ್ತದೆ. ಹೀಗೆ ತಂದಂತ ಸಂದರ್ಭದಲ್ಲಿ 21ನೇ ಶತಮಾನದಲ್ಲಿ ಪ್ರಾರಂಭದಲ್ಲಿ ಹ್ಯಾಂಡ್ಬಾಲ್ ನ ಆಟದ ಪ್ರತಿಯೊಂದು ತಂಡದಲ್ಲಿ 11 ಜನ ಆಟಗಾರರು ಇರಬೇಕಂತಕ್ಕಂಥ ಒಂದು ನಿಯಮವನ್ನು ತರ್ತದೆ. ಎಷ್ಟು ಜನ? 11 ಆಟಗಾರರು. ನೀವು ಹೇಳಿದ ಹಾಗೆ ಜರ್ಮನಿಯ ಮ್ಯಾಕ್ಸ್ ಹೇಜರ್, ಕಾರ್ಲ್ ಸ್ಕೆನಿಂಜ್ ಮತ್ತು ಡೇನ್ ಹೋಲ್ಗರ್ ನೀಲ್ಸನ್ ರವರು 1906ರಲ್ಲೇ ಏನು 7 ಜನ ಆಟಗಾರರು ಫುಟ್ಬಾಲ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರಲ್ಲ, ಈಗ 11 ಜನ ಆಟಗಾರರು ಬಂತು. ಆದರೆ ಅಧಿಕೃತವಾಗಿ ಇಲ್ಲಿ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ಸ್ ನಲ್ಲಿ ಈ ಒಂದು ಕ್ರೀಡಾಕೂಟವನ್ನ ಪುರುಷರಿಗಾಗಿ ಮತ್ತು ಎಕ್ಸಿಬಿಷನ್ ಮ್ಯಾಚ್ ಅನ್ನ ಆಡ್ತಾರೆ ಒಲಿಂಪಿಕ್ಸ್ ಸೇರ್ಪಡೆ ಆಗ್ಲಿಕ್ಕೆ. ಇಷ್ಟರಲ್ಲಿ 1936ರಲ್ಲಿ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪ್ರದರ್ಶನ ಪಂದ್ಯ ಅಂತ ಅಂದ್ಬಿಟ್ಟು ಏರ್ಪಡಿಸ್ತಾರೆ. ಆ ಜರ್ಮನಿ ತಂಡದವರು ಈ ಪಂದ್ಯಾಟದಲ್ಲಿ ಗಮನಾರ್ಹ ಸಾಧನೆ ಮಾಡ್ತಾರೆ. ಏನು ಟೋಕಿಯೋ ಒಲಿಂಪಿಕ್ಸ್ ಈಗ ನಡೀತಾ ಇದೆಯಲ್ಲ, ಈಗ weight ಲಿಫ್ಟರ್ ಚಾನು ಅವರು ಹೆಂಗ್ ಸಾಧನೆ ಮಾಡಿದಾರಲ್ಲ, ಹಾಗೆ ಅವತ್ತಿನ ಕಾಲದಲ್ಲಿ 1936ರಲ್ಲಿ ಬರ್ಲಿನ್ ನಲ್ಲಿ ನಡೆದಂತಹ ಒಂದು ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಹ್ಯಾಂಡ್ಬಾಲ್ ನಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾರೆ ಜರ್ಮನ್ ದೇಶದವರು. ಇಂತಹ ಸಂದರ್ಭದಲ್ಲಿ ಮುಂದಿನ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ನಮ್ಮ ಹ್ಯಾಂಡ್ಬಾಲ್ ಅಂತಕ್ಕಂಥದ್ದು ಸೇರ್ಪಡೆ ಆಗ್ಬೇಕಲ್ಲ, ಒಂದು ಲಿಖಿತ ನಿಯಮಗಳನ್ನ, ರೂಲ್ಸ್ ಅನ್ನ ಈ ರೀತಿಯೇ ಆಡ್ಬೇಕು, ಇಷ್ಟು ಜನನೇ ಆಟ ಆಡಬೇಕು, ಇದಕ್ಕೆ ಒಂದು ಸಮಯ ಇರಬೇಕು, ಒಂದು ಅಂಕಣ ಇರಬೇಕು ಅಂತಕ್ಕಂಥ ಹಲವಾರು ರೂಲ್ಸ್ ಗಳನ್ನ ತರ್ತಾರೆ. ಅವಾಗ ತಂದಂತ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ
ಪುರುಷರಿಗಾಗಿ ಒಲಿಂಪಿಕ್ ಕ್ರೀಡಾಕೂಟ ಅಂತಕ್ಕಂಥದ್ದು ಏರ್ಪಡುತ್ತೆ. ಅದು ಎಲ್ಲಪ್ಪ ಅಂತಂದ್ರೆ 1972ರಲ್ಲಿ ಮ್ಯೂನಿಚ್ ಒಲಿಂಪಿಕ್ಸ್ ಕ್ರೀಡಾಕೂಟದಲ್ಲಿ 1972 ಮ್ಯೂನಿಚ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಪುರುಷರಿಗಾಗಿ ಮೊಟ್ಟ ಮೊದಲ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಇದು ಭಾಗಿಯಾಗುತ್ತೆ ಈ ಹ್ಯಾಂಡ್ಬಾಲ್ ಅಂತಕ್ಕಂಥದ್ದು. ನಂತರ ಮುಂದುವರೆದು ಹೇಳೋದಾದ್ರೆ ಮಹಿಳೆಯರಿಗಾಗಿ ಮತ್ತು ಹ್ಯಾಂಡ್ಬಾಲ್ ಕ್ರೀಡಾಕೂಟ ಸಮೇತ ಬೇಗಲ್ಲ ಇವತ್ತು ಎಲ್ಲದರಲ್ಲೂ ಸಮೇತ ಮಹಿಳೆಯರಿಗೆ ಒಂದು ಸೌಲಭ್ಯಗಳು ಅಥವಾ ಒಂದು ಸ್ಥಾನಮಾನಗಳು ಸಿಗ್ತಾ ಇದ್ದಾವೆ. ಹಾಗೆ ಅಂದಿನ ಕಾಲದಲ್ಲೂ ಸಮೇತ 1972 ಮತ್ತು 76ರಲ್ಲೂ ಸಮೇತ ನಾವು ಏನು ಕಡಿಮೆ ಇಲ್ಲ, ನಮ್ದು ಒಂದು ಟೀಮ್ ಇದೆ ಅಂತ ಅಂದ್ಬಿಟ್ಟು ಮತ್ತೆ ಒಲಿಂಪಿಕ್ಗೆ ಮತ್ತೆ ಅವರು ಸಮೇತ ಸೇರ್ಪಡೆ ಆಗ್ತಾರೆ. ಅದು ಯಾವಪ್ಪ ಅಂದ್ರೆ 1976ರ ಮಾಂಟ್ರಿಯಾಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಮಹಿಳೆಯರಿಗೂ ಸಮೇತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಾರೆ. ಹೀಗೆ ಪುರುಷರಿಗಾಗಿ 72ರ ಒಂದು ಕ್ರೀಡಾಕೂಟದ ಮ್ಯೂನಿಚ್ ಒಲಿಂಪಿಕ್ ಅಲ್ಲಿ, ಹಾಗೆ 76ರಲ್ಲಿ ಮಾಂಟ್ರಿಯಾಲ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಈ ಒಂದು ಕ್ರೀಡೆ ಒಲಿಂಪಿಕ್ಸ್ಗೆ ಸೇರ್ಪಡೆ ಆಗುತ್ತೆ. ಒಲಿಂಪಿಕ್ಸ್ ಅಂತಕ್ಕಂಥದ್ದು ಮಹಾನ್ ಉತ್ಸವ ಮಕ್ಕಳೇ, ಇದೊಂದು ಕ್ರೀಡಾಕೂಟದ ಮಹಾನ್ ಹಬ್ಬ. ಅಂತಹ ಒಂದು ಒಲಿಂಪಿಕ್ ಕ್ರೀಡಾಕೂಟ ಈ ಒಂದು ಕ್ರೀಡೆ ಭಾಗಿಯಾಗುತ್ತೆ. ಇದು ಒಂದು ಹ್ಯಾಂಡ್ ಬಾಲ್ ಅಂತಕ್ಕಂಥದ್ದು ಒಂದು ಇತಿಹಾಸ ನೋಡೋದಾದ್ರೆ ಮಕ್ಕಳೇ, ಈ ಒಂದು ಆಟದ ಅಂಕಣ ನೋಡೋದು. ಈ ಒಂದು ಆಟದ ಅಂಕಣ ಬಹಳ ಸಿಂಪಲ್ ಆಗಿರ್ತಕ್ಕಂಥ ಅಂಕಣ. ಯಾಕಂದ್ರೆ ಇದು ಇಂಡೋರ್ ಗೇಮ್ ಹೌದು, ಔಟ್ಡೋರ್ ಗೇಮ್ ಹೌದು ಆಗಿರ್ತದೆ. ಹೇಗಪ್ಪ ಅಂತಂದ್ರೆ 40 ಮೀಟರ್ ಉದ್ದ ಇರ್ತಕ್ಕಂತಹ ಒಂದು ಕ್ರೀಡೆ ಅಂಕಣ. 40 ಮೀಟರ್ ಉದ್ದ, 20 ಮೀಟರ್ ಅಗಲ ಇರತಕ್ಕಂಥ ಒಂದು ಆಯತಾಕಾರದಲ್ಲಿ ಆಡತಕ್ಕಂತ ಒಂದು ಆಟ. ಎಷ್ಟು? 40 ಮೀಟರ್ ಉದ್ದ, 20 ಮೀಟರ್ ಅಗಲ. ಅಂತಹ ಒಂದು ಆಯತಾಕಾರದಲ್ಲಿರ್ತಕ್ಕಂತಹ ಒಂದು ಕ್ರೀಡಾ ಅಂಕಣ ಭಾಗ ಆಗುತ್ತೆ. ಒಂದು ಎಡ ಅಂಕಣ, ಒಂದು ಬಲ ಅಂಕಣ. ಅಂದ್ರೆ 40 ಮೀಟರ್ ಅಲ್ಲಿ 20 ಮೀಟರ್ ಎಡ, 20 ಮೀಟರ್ ಬಲ ಅಂಕಣ. ಅಂದ್ರೆ ಇಲ್ಲಿ ಈ ಟೀಮ್ನರು, ಫಾರ್ ಎಕ್ಸಾಂಪಲ್ ಇದು ಎ ಟೀಮು, ಇದು ಬಿ ಟೀಮ್ ಅಂತ ತಿಳ್ಕೊಂಡ್ರೆ, ಎ ಟೀಮ್ನರು ಬಿ ಟೀಮಿನ ಗೋಲ್ ಪೋಸ್ಟ್ಗೆ ಇವರ ಒಂದು ಆಟವನ್ನ ಗೋಲ್ ಅನ್ನ ಹೊಡಿತಕ್ಕಂಥದ್ದು. ಹಾಗೆ ಬಿ ಟೀಮ್ನರು ಎ ಟೀಮ್ಗೆ ಗೋಲ್ ಪೋಸ್ಟ್ ಒಳಗೆ ಗೋಲ್ ಹೊಡಿತಕ್ಕಂಥ ಒಂದು ಸ್ಕಿಲ್ ಆಗಿರುತ್ತೆ. ಈ 40-20 ಮೀಟರ್ ಅಲ್ಲಿ 2 ಗೋಲ್ ಪೋಸ್ಟ್ ಇರ್ತವೆ. ಒಂದು ಎ ಟೀಮ್ ಒಂದು ಗೋಲ್ ಪೋಸ್ಟ್, ಬಿ ಟೀಮ್ ಒಂದು ಗೋಲ್ ಪೋಸ್ಟ್. ಈ ಗೋಲ್ ಪೋಸ್ಟ್ ಎಷ್ಟಿರ್ತಪ್ಪ ಅಂತಂದ್ರೆ 2 ಮೀಟರ್ ಎತ್ತರ. ಎತ್ತರ ಅಂತ ನಿಮಗೆ ಗೊತ್ತಿರಬಹುದು, ವರ್ಟಿಕಲ್ ಮಕ್ಕಳೇ. ಹಾರಿಜಾಂಟಲ್ ಅಡ್ಡ ಬಂದ್ಬಿಟ್ಟು 3 ಮೀಟರ್, 2 ಮೀಟರ್ ಎತ್ತರ, 3 ಮೀಟರ್ ಅಗಲ. ಅದೇ ತರ ಇಲ್ಲಿನೂ ಅಷ್ಟೇ 2 ಮೀಟರ್ ಎತ್ತರ, 3 ಮೀಟರ್ ಅಗಲ ಇರ್ತಕ್ಕಂತಹ ಅಥವಾ ಉದ್ದ, ಅಗಲ ಅಥವಾ ಉದ್ದ ಅಂತ ತಿಳ್ಕೋಬಹುದು. ಈ ರೀತಿ 2 ಗೋಲ್ ಪೋಸ್ಟ್ ಇರ್ತವೆ. ನೆಕ್ಸ್ಟ್ ಈ ಒಂದು ಗೋಲ್ ಪೋಸ್ಟ್ ಇಂದ 6 ಮೀಟರ್ ಗೋಲ್ ಏರಿಯಾ ಅಂತಕ್ಕಂಥದ್ದು ಇರ್ತದೆ, 6 ಮೀಟರ್. ಅದೇ ರೀತಿ 9 ಮೀಟರ್ ಡಾಟೆಡ್ ಲೈನ್ ಇರ್ತದೆ. ಇದಕ್ಕೂ ಅಷ್ಟೇ ಗೋಲ್ ಏರಿಯಾ ಅಥವಾ ಗೋಲ್ ಕ್ಷೇತ್ರ ಅಂತ 6 ಮೀಟರ್. ನಂತರ ಡಾಟೆಡ್ ಲೈನ್ ಅದು ಗೋಲು ರಕ್ಷಣಾ ಕ್ಷೇತ್ರದ 9 ಮೀಟರ್ ಇರ್ತದೆ. ಇಲ್ಲಿ ಪೆನಾಲ್ಟಿ ಬಂದ್ಬಿಟ್ಟು 7 ಮೀಟರ್ ಇರ್ತದೆ. ಇಲ್ಲಿ 4 ಮೀಟರ್ಗೆ, ಗೋಲಿಂದ 4 ಮೀಟರ್ಗೆ ಗೋಲ್ ಕೀಪರ್ ರೆಸ್ಟ್ರಿಕ್ಷನ್ ಏರಿಯಾ ಅಥವಾ ಪಾಯಿಂಟ್ ಅಂತ ಅಂದ್ಬಿಟ್ಟು ನಾವು ಕರಿತೀವಿ. ಓಕೆ, ಇಲ್ಲಿಂದ ಇಲ್ಲಿಗೆ 1.5 ಮೀಟರ್ ಸಬ್ಸ್ಟಿಟ್ಯೂಷನ್ ಲೈನ್, ಈ ಕಡೆ ಒಂದು ಒಟ್ಟು 3 ಮೀಟರ್. ಇದು ಬದಲಾವಣೆ, ಕ್ರೀಡಾಪಟುಗಳ ಬದಲಾವಣೆ ಅಂತಕ್ಕಂಥ ಒಂದು ಝೋನ್ ಅಂತ ಇರ್ತದೆ. ಇಲ್ಲಿ ಟೇಬಲ್ ಬೆಂಚ್, ಎ ಟೀಮ್ ಟೇಬಲ್ ಬೆಂಚ್ ಮತ್ತೆ ಬಿ ಟೀಮ್ ನವರಿಗೆ ಟೇಬಲ್ ಬೆಂಚ್ ಇರುತ್ತೆ. ಇಲ್ಲಿ ಸ್ಕೋರರ್ ಇರ್ತಕ್ಕಂಥದ್ದು. ಇದು ಹ್ಯಾಂಡ್ ಬಾಲ್ ನಲ್ಲಿ ಒಂದು ಬರ್ತಕ್ಕಂಥ ಒಂದು ಅಂಕಣ. ಓಕೆ, ನೆಕ್ಸ್ಟ್ ಈ ಒಂದು ಅಂಕಣವನ್ನು ನೀವು ತಿಳ್ಕೊಂಡ್ರೆ, ನೆಕ್ಸ್ಟ್ ಇಲ್ಲಿ ಬರ್ತಕ್ಕಂಥದ್ದು ಚೆಂಡು ಉಪಕರಣಗಳು ಯಾವ್ಯಾವ ಬರ್ತವೆ. ಈ ಹ್ಯಾಂಡ್ ಬಾಲ್ ಉಪಕರಣದಲ್ಲಿ ಬರ್ತಕ್ಕಂಥದ್ದು 40-20 ಅಂಕಣ ಉದ್ದ, 2 ಗೋಲ್ ಪೋಸ್ಟ್ಗಳು, 2 ಮೀಟರ್ ಎತ್ತರ, 3 ಮೀಟರ್ ಅಗಲ. 2 ಮೀಟರ್ ಎತ್ತರ, 3 ಮೀಟರ್ ಅಗಲ ಇರ್ತಕ್ಕಂಥ 2 ಗೋಲ್ ಪೋಸ್ಟ್ಗಳು ಬರ್ತವೆ. ಆ ಗೋಲ್ ಪೋಸ್ಟ್ ಹಿಂದೆ ನಟ್ ಬಲೆ ಇರ್ತಕ್ಕಂಥದ್ದು, ಜಾಲರಿ ಇರ್ತಕ್ಕಂಥದ್ದು. ಯಾಕಂದ್ರೆ ಗೋಲ್ ಹೊಡೆದಂತ ಸಂದರ್ಭದಲ್ಲಿ ಬಾಲು ಹೊರಗಡೆ ಹೋದಾಗೆ ಬಲೆ ಇರ್ತಕ್ಕಂಥದ್ದು ಇರ್ತದೆ. ಆ ನಟ್ಟನ್ನು ಅದು ಬಿಳಿ, ಕಪ್ಪು ಮತ್ತು ಬಿಳಿ ಪೇಂಟ್ ಅನ್ನ ಪಟ್ಟಿನ ಬೆಳೆದಿರ್ತಾರೆ.
ಇಲ್ಲಿ ಬಂದ್ಬಿಟ್ಟು 8 ಸೆಂಟಿಮೀಟರ್ ಇದು ಗೋಲ್ ಗೆರೆ ಇರ್ತದೆ. ಇದು ಈ ಸಮೇತ 8 ಸೆಂಟಿಮೀಟರ್ ಗೋಲ್ ಗೆರೆ ಇರ್ತದೆ. ಹಾಗೆ ಬಾಲ್ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಬಾಲ್ ಇದೆ. ಸಬ್ ಜೂನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ಗೆ ಅಂದ್ರೆ 8 ರಿಂದ 14 ವರ್ಷ ಹುಡುಗ ಮತ್ತು ಬಾಲಕ ಮತ್ತು ಬಾಲಕಿಯರಿಗೆ ಬಾಲ್ ನಂಬರ್ 1 ಇರ್ತದೆ. ಅದ್ರದ್ದು ತೂಕ ಬಂದ್ಬಿಟ್ಟು 290 ರಿಂದ 230 ಗ್ರಾಂ ತೂಕ ಇರ್ತದೆ. ಹಾಗೆ 50 ರಿಂದ 52 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ. ಪರಿಧಿ ಸರ್ಕಾನ್ಫರೆನ್ಸ್ ಅಂತ ಏನ್ ಕರೀತಲ್ಲ ಅದೇ ಇರ್ತದೆ. ಹಾಗೆಯೇ ನಂಬರ್ 2ನೇ ಬಾಲ್ ನಂಬರ್ 2 ಅದು ಯಾರಿಗಪ್ಪ ಅಂತಂದ್ರೆ 14 ವರ್ಷ ಗರ್ಲ್ಸ್ಗೆ ಮೇಲ್ಪಟ್ಟವರಿಗೆ ಹಾಗೂ ಮಹಿಳೆಯರಿಗೆ ಇದಿರ್ತದೆ. 2ನೇ ನಂಬರ್ ಬಾಲು ಅದು 325 ರಿಂದ 375 ಗ್ರಾಂ ತೂಕ ಇರ್ತದೆ. ಹಾಗೆ 54 ರಿಂದ 56 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ. ಹಾಗೆ ಪುರುಷರಿಗಾಗಿ ಬಾಲ್ ನಂಬರ್ 3 ಇರ್ತದೆ. 425 ರಿಂದ 475 ಗ್ರಾಂ ತೂಕ ಇರ್ತದೆ. ಹಾಗೆ 58 ರಿಂದ 60 ಸೆಂಟಿಮೀಟರ್ ಸುತ್ತಳತೆ ಇರ್ತದೆ. ಹೀಗೆ ಬಾಲ್ ಅಂತಕ್ಕಂಥದ್ದು 3 ಕೆಟಗರಿಯಲ್ಲಿ ನಾವು ಕಾಣಬಹುದು. ಸಬ್ ಜೂನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್, ಹಾಗೆ ಗರ್ಲ್ಸ್ ಅಂಡ್ ಸೀನಿಯರ್ಸ್ ಬಾಯ್ಸ್, ಹಾಗೆ ಸೀನಿಯರ್ಸ್ ಬಾಯ್ಸ್ ಅಂಡ್ ಪುರುಷರಿಗೆ ಮೆನ್ ಸೆಕ್ಷನ್ಗೆ ಈ ರೀತಿ ನಾವು ಬಾಲ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಇಷ್ಟು ಇತಿಹಾಸ, ಅಂಕಣ ಮತ್ತು ಉಪಕರಣಗಳ ಬಗ್ಗೆ ನೀವು ತಿಳ್ಕೊಂಡು ಬಂದ್ರೆ. ನೆಕ್ಸ್ಟ್ ಈಗ ಮ್ಯಾಚ್ ಆಡೋದು ಹೇಗೆ, ಅದರ ಅಂಕಣ ರೂಲ್ಸ್ಗಳೇನು ಅಂತಕ್ಕಂಥದ್ದು ಒಂದು ವಿಷಯವನ್ನ ನಾವು ತಿಳಿಸಲ್ಪಡ್ತೀವಿ. ಅರ್ಥ ಆಯ್ತಲ್ಲ ಮಕ್ಕಳೇ? ಇದು ಸಾಮಾನ್ಯ ನಿಯಮಗಳನ್ನ ನಾವು ನೋಡೋದಾದ್ರೆ ಬಾಲ್ ಬಗ್ಗೆ ಗೊತ್ತಾಯ್ತು. ಇದು ಹಳಿಸ್ಬೋದಲ್ಲ ಮಕ್ಕಳೇ? ಈಗ ಸಾಮಾನ್ಯ ನಿಯಮಗಳು, ಹ್ಯಾಂಡ್ಬಾಲ್ ಆಟದ ಸಾಮಾನ್ಯ ನಿಯಮಗಳು. ಸಾಮಾನ್ಯ ನಿಯಮಗಳು ನಿಮಗೆ ತಿಳ್ಕೊಂಡ್ರೆ ಅಂತಂದ್ರೆ ಮ್ಯಾಚ್ ಅನ್ನ ಪ್ರಾಕ್ಟಿಕಲ್ ಆಗಿ ನೀವು ಗ್ರೌಂಡ್ ಅಲ್ಲಿ ಆಡ್ಲಿಕ್ಕೆ ಅನುಕೂಲ ಆಗುತ್ತೆ. ಏನ್ ನಿಯಮ ಅಂತಂದ್ರೆ ಇದು ಎರಡು, ಈಗ ನಾನು ಮೊದಲೇ ಹೇಳಿದ ಹಾಗೆ 2 ಟೀಮ್, ಎ ಮತ್ತು ಬಿ ಟೀಮ್ ಅಂತ ತಿಳ್ಕೊಳ್ಳಿ. ಈಗ ಮ್ಯಾಚ್ ಸ್ಟಾರ್ಟ್ ಆಗಬೇಕು. ಮ್ಯಾಚ್ ಸ್ಟಾರ್ಟ್ ಆಗ್ಬೇಕಪ್ಪ ಅಂತಂದ್ರೆ ಅದು ಥ್ರೋ ಆಫ್ ಮುಖಾಂತರ ಆರಂಭವಾಗುತ್ತೆ. ಈ ಮ್ಯಾಚ್ ಯಾವುದು? ಥ್ರೋ ಆಫ್. ಥ್ರೋ ಆಫ್ ಮುಖಾಂತರ ಪ್ರಾರಂಭವಾಗುತ್ತೆ. ನೋಡಿ ನೀವು ಮಕ್ಕಳೇ, ನಿಮ್ಗೆ ಯಾವುದೇ ಒಂದು ವಾಲಿಬಾಲ್ ತಗೊಳ್ಳಿ, ಯಾವ್ದ್ರಿಂದ ಪ್ರಾರಂಭ ಆಗುತ್ತೆ? ಸರ್ವಿಸ್ ಮುಖಾಂತರ ಪ್ರಾರಂಭ ಆಗುತ್ತೆ. ಅದೇ ಕ್ರಿಕೆಟ್ ತಗೊಳ್ಳಿ, ಬೌಲಿಂಗ್ ಮುಖಾಂತರ ಅಂಪೈರು ಪರ್ಮಿಷನ್ ತಗೊಂಡು ಬೌಲರ್ ಬೌಲಿಂಗ್ ಮಾಡಿದಾಗ ಬ್ಯಾಟ್ಸ್ಮನ್ ಹೊಡಿತಕ್ಕಂಥದ್ದು ಈ ರೀತಿ. ಹಾಗೆ ಟೇಬಲ್ ಟೆನ್ನಿಸ್ ಸರ್ವಿಸ್, ಶಟಲ್ ಸರ್ವಿಸ್ ಮುಖಾಂತರ. ಹಾಗೆ ಆ ಒಂದು ಸಂದರ್ಭದಲ್ಲಿ ಸರ್ವಿಸ್ ಯಾರು ಮಾಡಬೇಕು, ಕ್ರಿಕೆಟ್ ಬೌಲಿಂಗ್ ಯಾರು ಮಾಡಬೇಕು, ಬ್ಯಾಟಿಂಗ್ ಯಾರು ಮಾಡಬೇಕು ಅಂತಕ್ಕಂಥದ್ದು ನಿರ್ಧರಿಸ್ತಕ್ಕಂಥದ್ದು ಯಾವುದು? ನಾಣ್ಯ ಚುಮ್ಮುವಿಕೆ. ಎಸ್, ನಾಣ್ಯ ಚುಮ್ಮುವಿಕೆ ಮುಖಾಂತರ. ಟಾಸ್ ಅಂತ ಹೇಳ್ತವಲ್ಲ, ಈ ನಾಣ್ಯ ಚುಮ್ಮುವಿಕೆ ಬಹಳ ಇಂಪಾರ್ಟೆಂಟ್. ಹೇಗೆ ಹ್ಯಾಂಡ್ಬಾಲ್ ಅಲ್ಲಿ ನಾಣ್ಯ ಚುಮ್ಮುವಿಕೆ ಮುಖಾಂತರ ಆರಂಭವಾಗುತ್ತೆ. ಅದರಲ್ಲಿ ಯಾರು ಮೊದಲು ಬಾಲ್ ಅನ್ನು ಹಿಡಿಬೇಕು, ಅದು ಯಾರು ರಕ್ಷಣೆಯನ್ನ ಮಾಡಬೇಕು ಗೋಲ್ ಅಂತಕ್ಕಂಥದ್ದು ನಿರ್ಧರಿಸ್ತಕ್ಕಂಥ ಈ ನಾಣ್ಯ ಚುಮ್ಮುವಿಕೆ ಮುಖಾಂತರ. ವಾಲಿಬಾಲ್ ಅಷ್ಟೇನೆ, ಕಬಡ್ಡಿ ಅಷ್ಟೇನೆ, ಖೋಖೋ ಅಷ್ಟೇನೆ, ಎಲ್ಲವೂ ಸಮೇತ ನಾಣ್ಯ ಚುಮ್ಮುವಿಕೆ ಮುಖಾಂತರ ಪ್ರಾರಂಭ ಆಗುತ್ತೆ. ಖೋಖೋ ಹೆಂಗೆ, ನಾಣ್ಯ ಟಾಸ್ ಯಾರು ವಿನ್ ಆಗ್ತಾರೋ ಅವರು ಡಾರ್ಜಿಂಗ್ ತಗೊಂತಾರೆ ಅಥವಾ ಚೇಜಿಂಗ್ ತಗೊಂತಾರೆ, ಸಿಟ್ಟಿಂಗ್ ಆರ್ ರನ್ನಿಂಗ್. ಕಬಡ್ಡಿ ಯಾರು ತಗೊಂತಾರೆ, ಕೆಲವರು ಕೋರ್ಟ್ ತಗೊಂತಾರೆ, ಕೆಲವರು ರೈಡ್ ತಗೊಂತಾರೆ. ಹಾಗೆ ಕ್ರಿಕೆಟ್ ಬ್ಯಾಟಿಂಗ್ ತಗೊಂತಾರೆ, ಕೆಲವರು ಫೀಲ್ಡಿಂಗ್ ತಗೊಂತಾರೆ. ಸೊ ಹೀಗೆ ಬೌಲಿಂಗ್, ಹೀಗೆ ಹ್ಯಾಂಡ್ಬಾಲ್ ಅಲ್ಲಿ ಥ್ರೋ ಆಫ್ ಅಂತಕ್ಕಂಥ ಮುಖಾಂತರ ಆರಂಭ ಆಗುತ್ತದೆ. ಯಾರಾದ್ರೂ ಎ ಟೀಮ್ ಮತ್ತು ಬಿ ಟೀಮ್ ಅವರು ಯಾರು ನಾಣ್ಯವನ್ನ ಗೆಲ್ತಾರೋ, ಫಾರ್ ಎಕ್ಸಾಂಪಲ್ ಎ ಟೀಮ್ ನಾಣ್ಯ ಗೆಲ್ತು ಅಂದ್ರೆ ಟಾಸ್ ವಿನ್ ಆದ್ರು, ಏನ್ ತಗೊಂಡ್ರವರು? ಬಾಲ್ ತಗೊಂಡ್ರು. ಬಾಲ್ ತಗೊಂಡಾಗ ಅವಾಗ ಎ ಟೀಮ್ ನವರು ಎಷ್ಟು ಜನ ಪ್ಲೇಯರ್ಸ್ ಇರಬೇಕು, ಅದು ಬಹಳ ಮುಖ್ಯ. ಎಷ್ಟು ಜನ? 7 ಪ್ಲೇಯರ್ಸ್. ಎಷ್ಟು ಜನ? 7 ಜನ ಆಟಗಾರರು. 7 ಜನ ಆಟಗಾರರು. ಎಸ್,
ಅದು ಬಹಳ ಮುಖ್ಯ. ಮೊದಲನೇದಾಗಿ ನಾನು ಅವನಿಗೆ ಹೇಳ್ತೀನಿ, ನಾನು GK ಅಂತ ಕರಿತೀನಿ. GK ಅಂತಂದ್ರೆ ಗೋಲ್ ಕೀಪರ್. ಯಾರು? ಗೋಲ್ ಕೀಪರ್. ಗೋಲ್ ಕೀಪರ್ ಮುಂದೆ ಇರ್ತಕ್ಕಂಥವನು, ಇಲ್ಲಿ ಹೊರಗೆ ಮುಂದೆ ಇರ್ತಾನೆ, ಅವನು CM ಅಂತ ಇರ್ತಾನೆ. ಯಾರು CM ಅಂತಂದ್ರೆ ಸೆಂಟರ್ ಮ್ಯಾನ್. ಸೆಂಟರ್ ಮ್ಯಾನ್. CM ಪಕ್ಕದಲ್ಲೇನೆ ಅಥವಾ ಹಿಂದೆನೆ ಅಥವಾ ಮುಂದೆ ಇರ್ತಾನೆ, PP ಅಂತ ಇರ್ತಾನೆ. ಪಿವಟ್ ಪ್ಲೇಯರ್ ಅಂತಕ್ಕಂಥ ಒಬ್ಬ ಇರ್ತಾನೆ. ಪಿವಟ್ ಪ್ಲೇಯರ್. ಪಿವಟ್ ಪ್ಲೇಯರ್. ಹಾಗೇನೆ ಸೆಂಟರ್ ಮ್ಯಾನ್ ಆಯ್ತು, ಪಿವಟ್ ಪ್ಲೇಯರ್ ಆಯ್ತು. ಈಗ ಸೆಂಟರ್ ಮ್ಯಾನ್ ಇಂದ ಪಕ್ಕದಲ್ಲಿ ಬರ್ತಕ್ಕಂಥದ್ದು ವಿಂಗ್ ಕಾರ್ನರ್ ಬರುತ್ತೆ. ಹಾಗೆ ಲೆಫ್ಟ್ ಒಂದು ಕಾರ್ನರ್ ಬರುತ್ತೆ. ಎಸ್, ಇಲ್ಲಿ ಲೆಫ್ಟ್ ವಿಂಗ್, ಇದು ರೈಟ್ ವಿಂಗ್. ಎಡ ಬದಿ ಆಟಗಾರ ಹಾಗೂ ಬಲ ಬದಿ ಆಟಗಾರ ಅಂತ ಅಂದ್ಬಿಟ್ಟು ನಾವು ಕರಿತೀವಿ ಕನ್ನಡದಲ್ಲಿ. ಎಸ್, 5 ಜನ ಆದ್ರು, ಮತ್ತೆ 7 ಜನ ಅಂತ ಇನ್ನಿಬ್ರು. ಎಸ್, ಇಲ್ಲಿ ರೈಟ್ 45 ಡಿಗ್ರಿ ಆಡ್ತಕ್ಕಂಥ ಒಬ್ಬ ಪ್ಲೇಯರ್ ಇರ್ತಾನೆ, ಲೆಫ್ಟ್ 45 ಡಿಗ್ರಿ ಆಡ್ತಕ್ಕಂಥ ಒಬ್ಬ ಆಟಗಾರ ಇರ್ತಾನೆ. 45 ಆಂಗಲ್ ಅಲ್ಲಿ ಆಡ್ತಕ್ಕಂಥದ್ದು. ಸೊ ಅದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹಾಗೆ ಕರೀಬೇಕು. ಏನು? ಎಡ 45 ಡಿಗ್ರಿ ಆಟಗಾರ ಹಾಗೂ ಬಲ 45 ಡಿಗ್ರಿ ಆಟಗಾರ ಅಂತಲೇ ನಾವು ಕರಿತೀವಿ. ರೈಟ್ 45 ಪ್ಲೇಯರ್ಸ್, ಲೆಫ್ಟ್ 45 ಪ್ಲೇಯರ್ಸ್. ಈ ರೀತಿ ಬಿ ತಂಡದ ಆಟಗಾರರು ಸಮೇತ ಇದೇ ಪೊಸಿಷನ್ ಅಲ್ಲಿ ಇರ್ತಾರೆ. ಮತ್ತೆ ಯಾರು? ಒಬ್ಬ ಅವರು ಸಮೇತ GK ಇರ್ತಾನೆ, ಗೋಲ್ ಕೀಪರ್ ಇರ್ತಕ್ಕಂಥ ಇರ್ತಾರೆ. ಹಾಗೆ ಇಲ್ಲಿ ಲೆಫ್ಟ್ ವಿಂಗ್ ಬಂತಂದ್ರೆ ಅವರಿಗೆ ಇದು ರೈಟ್ ವಿಂಗ್ ಆಗಿರ್ತದೆ ಮಕ್ಕಳ. ರೈಟ್ ವಿಂಗ್, ಇಲ್ಲಿ ಲೆಫ್ಟ್ ವಿಂಗ್. ಇಲ್ಲಿ ರೈಟ್ 45, ಲೆಫ್ಟ್ 45. ಸೆಂಟರ್ ಮ್ಯಾನ್, ಪಿವಟ್ ಪ್ಲೇಯರ್ ಆಯ್ತಲ್ಲ. ಒಂದು ರೈಟ್ ವಿಂಗ್, ಲೆಫ್ಟ್ ರೈಟ್ 45, ಪಿವಟ್ ಪ್ಲೇಯರ್, ಸೆಂಟರ್ ಮ್ಯಾನ್ 4, ಮತ್ತೆ ಲೆಫ್ಟ್ 45 5, ಲೆಫ್ಟ್ ವಿಂಗ್ 6, GK ಒಬ್ಬ ಸೆಂಟರ್ GK ಗೋಲ್ ಕೀಪರ್ ಅಂತ ಅಂದ್ಬಿಟ್ಟು. ಓಕೆ, ಈ ರೀತಿ ಇರ್ತಕ್ಕಂತ ಒಂದು ಆಟಗಾರರು ಸೊ ನಮ್ಮ ಒಂದು ಹ್ಯಾಂಡ್ಬಾಲ್ ಆಟದಲ್ಲಿ ಬಳಸ್ತಾ ಇರ್ತೇವೆ ಮಕ್ಕಳೇ. ಓಕೆ, ಗೋಲ್ ಕೀಪರ್, ಸೆಂಟರ್ ಮ್ಯಾನ್, ಪಿವಟ್ ಪ್ಲೇಯರ್, ಎಡಬದಿಯ ಆಟಗಾರ, ಬಲಬದಿಯ ಆಟಗಾರ, ಎಡ 45 ಆಟಗಾರ ಮತ್ತು ಬಲ 45. ಈ ರೀತಿ 7 ಜನ ಕ್ರೀಡಾಪಟುಗಳು ಹೊಂದಿರತಕ್ಕಂತ ಒಂದು ಕ್ರೀಡೆ ಹ್ಯಾಂಡ್ಬಾಲ್ ಕ್ರೀಡೆ ಆಗಿದೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ಈಗ ಥ್ರೋ ಹಾಫ್, ಈಗ ಎ ಟೀಮ್ ನ ತಗೊಂಡಿದ್ದಾರೆ. ಎಲ್ಲರೂ ಬಂದು ಸೆಂಟ್ರಲ್ ಲೈನ್ ನಲ್ಲಿ ಒಬ್ಬ ನಿಂತ್ಕೊಂತಾನೆ. ಯಾರಾದ್ರೂ ಒಬ್ಬ ಪಿವಟ್ ಪ್ಲೇಯರ್ ಆಗಿರ್ಬೋದು, ಸೆಂಟರ್ ಮ್ಯಾನ್ ಆಗಿರ್ಬೋದು. ಗೋಲ್ ಕೀಪರ್ ಮಾತ್ರ ಇಲ್ಲೇ ಇರ್ತಾನೆ. ಇನ್ನು 6 ಜನ ಫೀಲ್ಡ್ ಹೊರಗಡೆ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಆಟಗಾರರು. ಇವರು ಆಕ್ರಮಣ ಮಾಡತಕ್ಕಂಥ ಆಟಗಾರರಾದರೆ ಬಿ ತಂಡದವರು ಬಾಲ್ ಇಲ್ಲಲ್ಲ, ಸೊ ಅವರು ಡಿಫೆನ್ಸ್ ಅಂದ್ರೆ ರಕ್ಷಣಾತ್ಮಕ ಆಟಗಾರರಾಗಿರ್ತಾರೆ. ಬಾಲು ಯಾರ್ದ ಕೈಯಲ್ಲಿ ಹೋಗುತ್ತೋ ಆ ಒಬ್ಬ ಇದು ಮ್ಯಾನ್ ಟು ಮ್ಯಾನ್ ಪ್ಲೇಯರ್ ಪೊಸಿಷನ್ ಆಟಗಾರ ಆಗಿರ್ತಾರೆ ಮಕ್ಕಳೇ. ಇದು ರೈಟ್ ವಿಂಗ್ ಗೆ ಲೆಫ್ಟ್ ವಿಂಗ್ ಇರ್ತಾನೆ, ರೈಟ್ 45 ಲೆಫ್ಟ್ 45 ಆಪೋಸಿಟ್ ಅಲ್ಲಿ ಆಡ್ತಾ ಇರ್ತಾರೆ. ಇಲ್ಲಿ ಸೆಂಟರ್ ಮ್ಯಾನ್, ಈ ಕಡೆ ಸೆಂಟರ್ ಮ್ಯಾನ್, ಪಿವಟ್ ಪ್ಲೇಯರ್, ಇಲ್ಲಿ ಪಿವಟ್ ಪ್ಲೇಯರ್. ಈ ರೀತಿ ಮ್ಯಾನ್ ಟು ಮ್ಯಾನ್ ಆಟ ಆರಂಭ ಆಗುತ್ತೆ ಮಕ್ಕಳು. ಎಷ್ಟು ರೀತಿ ಆರಂಭ ಆಗುತ್ತೆ? ಎಸ್, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ಕೊಂತ ಇರಿ ಮಕ್ಕಳೇ. ಏನ್ ಹೇಳ್ತಿದ್ರಪ್ಪ ಅಂತಂದ್ರೆ, ಹ್ಯಾಂಡ್ಬಾಲ್ ಆಟವನ್ನ 6 ಅಂಕಣ ಆಟಗಾರರು ಹಾಗೂ ಒಬ್ಬ ಗೋಲು ರಕ್ಷಕ ಇರತಕ್ಕಂತ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಆಟದ ಪ್ರಮುಖ ಉದ್ದೇಶವೇನೆಂದರೆ ಎದುರಾಳಿಗಳು ರಕ್ಷಿಸುವ ಗೋಲಿನ ಒಳಗೆ ಚೆಂಡನ್ನು ತೂರುವುದು, ತಮ್ಮ ಗೋಲು ಎದುರಾಳಿಗಳಿಂದ ಆಕ್ರಮಣದಿಂದ ರಕ್ಷಿಸುವುದು. ಅಂದ್ರೆ ಇಲ್ಲಿ 7 ಜನ ಆಟಗಾರ ಅಂತ ಗೊತ್ತಾಯ್ತು. ಒಬ್ಬ ಗೋಲ್ ಕೀಪರ್, ಇನ್ನು 6 ಮುಂಚೂಣಿಯಲ್ಲಿ ಇರ್ತಕ್ಕಂಥ ಅಂದ್ರೆ 6 ಅಂಕಣ ಆಟಗಾರರು ಅಂತ ಗೊತ್ತಾಯ್ತು.
ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ಎ ಟೀಮ್ ನ ಕಡೆ ಬಾಲಿದೆ, ಥ್ರೋ ಆಫ್ ಮುಖಾಂತರ ಆಟ ಪ್ರಾರಂಭ ಆಗುತ್ತದೆ. ಈ ಸೆಂಟರ್ ಮಧ್ಯಗೆರೆಯಿಂದ ಇವ್ರು ಏನ್ ಮಾಡ್ಬೇಕು, ಇವ್ರ ಉದ್ದೇಶ ಏನು, ಬಿ ಟೀಮ್ ಒಳಗೆ ಗೋಲ್ ಪೋಸ್ಟ್ ಒಳಗೆ ಗೋಲ್ ಅನ್ನು ನಾವು ಹಾಕ್ತಕ್ಕಂಥದ್ದು, ಅಂದ್ರೆ ಬಾಲ್ ಅನ್ನ ಹಾಕಿದ್ರೆ ನಮಗೆ ಒಂದು ಅಂಕ ಸಿಗುತ್ತೆ ಅಂತಕ್ಕಂಥದ್ದು ಇವ್ರ ಮುಖ್ಯ ಉದ್ದೇಶ. ಅದು ಹಾಕ್ಬೇಕಾದ್ರೆ ಯಾವುದೇ ನಿಯಮಗಳನ್ನ ಉಲ್ಲಂಘಿಸಬಾರದು. ಆ ನಿಯಮಗಳು ಮುಂದೆ ಬರ್ತವೆ. ಏನ್ ಹೇಳ್ತದಾನೆ, ಚೆಂಡು ಒಳಗೆ ಹಾಕುವುದು ಇವ್ರದ್ದು ಉದ್ದೇಶ ಆದ್ರೆ ಬಿ ತಂಡದವ್ರದ್ದು ಏನು ಉದ್ದೇಶ, ಅವರು ಯಾವುದೇ ಕಾರಣಕ್ಕೂ ನಮ್ಮ ಗೋಲ್ ಪೋಸ್ಟ್ ಒಳಗೆ ಚೆಂಡನ್ನ ಹಾಕದ ರೀತಿಯಲ್ಲಿ ನಾವು ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರ ಉದ್ದೇಶ, ಇಂಟೆನ್ಸಿಟಿ. ಈ ರೀತಿ ಆಟ ಆರಂಭ ಆಗುತ್ತೆ. ಎಷ್ಟು ನಿಮಿಷ ಟೋಟಲ್? 1 ಗಂಟೆ. ಎಷ್ಟು ನಿಮಿಷ? 60 ನಿಮಿಷ. ಆದ್ರೆ ಇಲ್ಲಿ 30 ನಿಮಿಷ ಫಸ್ಟ್ ಹಾಫ್ ಅವಧಿ. ಆಟದ ಅವಧಿ 30 ನಿಮಿಷ ಫಸ್ಟ್ ಹಾಫ್ ಆದ್ರೆ 10 ನಿಮಿಷ ರೆಸ್ಟ್. ನೆಕ್ಸ್ಟ್ ವಿರಾಮ ಕೊಟ್ಟ ನಂತರ ಮತ್ತೆ 30 ನಿಮಿಷ ಮ್ಯಾಚ್ ಆಗುತ್ತೆ. ಸೊ ಇದು ಒಂದು ಸೀನಿಯರ್ಸ್ಗೆ ಇರ್ತಕ್ಕಂತ ಒಂದು ಡ್ಯೂರೇಷನ್. ಸೀನಿಯರ್ಸ್ಗೆ ಅಂದ್ರೆ 30 ನಿಮಿಷದಲ್ಲಿ ಎಷ್ಟು ಪಾಯಿಂಟ್ ಬೇಕಾದ್ರೆ ಹಾಕ್ಬಹುದು, ಅವರು ಹಾಕ್ಬಹುದು, ಇವ್ರು ಹಾಕ್ಬಹುದು 30 ನಿಮಿಷ. ನೆಕ್ಸ್ಟ್ 10 ನಿಮಿಷ ರೆಸ್ಟ್ ಕೊಡ್ತಾರೆ, ಮತ್ತೆ 31 ನಿಮಿಷ, ಟೋಟಲ್ 70 ನಿಮಿಷ ಆಗುತ್ತೆ. 1 ಗಂಟೆ 10 ನಿಮಿಷ ಆಗುತ್ತೆ. ಆದ್ರೆ ಮ್ಯಾಚ್ ಡ್ಯೂರೇಷನ್ ಬಂದ್ಬಿಟ್ಟು ಫಸ್ಟ್ ಹಾಫ್ ಅರ್ಧ ಗಂಟೆ, ಸೆಕೆಂಡ್ ಹಾಫ್ ಅಲ್ಲಿ 30 ನಿಮಿಷ, ಅರ್ಧ ಗಂಟೆ, ಟೋಟಲ್ 1 ಗಂಟೆ ಅಂದ್ರೆ 60 ನಿಮಿಷ ಆಗಿರುತ್ತೆ. ಇದು ಈಗ ನಡೀತಕ್ಕಂಥ ಪ್ರೆಸೆಂಟ್ ಎಲ್ಲ ಮಹಿಳಾ ಮತ್ತು ಪುರುಷರಿಗಿರ್ತದೆ. ಆದರೆ ಈ ಡ್ಯೂರೇಷನ್ 12 ರಿಂದ 16 ವರ್ಷ ವಯೋಮಿತಿಯಲ್ಲಿ ಇರ್ತಕ್ಕಂಥವರಿಗೆ, ಎಷ್ಟು? 12 ರಿಂದ 16 ವರ್ಷ ವಯೋಮಿತಿಯವರಿಗೆ ಇರ್ತಕ್ಕಂಥ ಎಲ್ಲ ಬಾಲಕ ಬಾಲಕಿಯರ, ಪುರುಷ ಮಹಿಳೆಯರು ಅಥವಾ ಕಾಲೇಜಲ್ಲಿ ಇರ್ತಕ್ಕಂಥ ಎಲ್ಲರಿಗಾಗಲಿ ಅವರಿಗೆ ಎಷ್ಟಿರ್ತಪ್ಪ ಅಂತಂದ್ರೆ 25 ನಿಮಿಷ ಫಸ್ಟ್ ಹಾಫ್, 10 ನಿಮಿಷ ರೆಸ್ಟ್, ಮತ್ತೆ 25 ನಿಮಿಷ ಸೆಕೆಂಡ್ ಹಾಫ್. ಸೀನಿಯರ್ಸ್ ಆದ್ರೆ ಫಸ್ಟ್ ಹಾಫ್ 30 ನಿಮಿಷ. 12 ವರ್ಷದಿಂದ 16 ವರ್ಷ ಇರ್ತಕ್ಕಂಥ ಜೂನಿಯರ್ಸ್ ಗಳಿಗೆ ಆದ್ರೆ 25 ನಿಮಿಷ ಫಸ್ಟ್ ಹಾಫ್, 10 ನಿಮಿಷ ಸೇಮ್ ಡ್ಯೂರೇಷನ್, ಅರ್ಧ ಗಂಟೆ 10 ನಿಮಿಷ ಮಧ್ಯದಲ್ಲಿ ವಿರಾಮ ರೆಸ್ಟ್ ಅಂತ ಹೇಳಿ. ಆದ್ರೆ ಸೆಕೆಂಡ್ ಹಾಫ್ ಅಲ್ಲಿ 25 ನಿಮಿಷ, ಇವರಿಗೆ 35 ನಿಮಿಷ ಇರುತ್ತೆ. ಹೌದು, ನೀವು ಕ್ವಶನ್ ಕೇಳ್ಬೋದು, ಏನು ಈ ಒಂದು ಡ್ಯೂರೇಷನ್ ನಲ್ಲಿ ಎ ಟೀಮ್ ನವರು 10 ಗೋಲ್ ಹೊಡೆದ್ರು, ಬಿ ಟೀಮ್ ನವರು 10 ಗೋಲ್ ಹೊಡೆದ್ರು, ಏನ್ ಮಾಡ್ತೀರಾ ಸರ್? ಕ್ವಶನ್ ಏನು, ಟೈ ಈಗ ಮ್ಯಾಚ್ ಅಲ್ಲಿ ಸರ್ವಿಸ್ ವಾಲಿಬಾಲ್ ಅಲ್ಲಿ ಏನಾಗುತ್ತೆ, ನಮ್ದು 25 ಹಿಂಗೆ ಸೆಂಟಿನಸ್ ಬಂದಂತ ಸಂದರ್ಭದಲ್ಲಿ 24-25 ಹೋಗುತ್ತೆ. ಅವಾಗ ಏನ್ ಮಾಡ್ತೀವಿ ನಾವು, 2 ಪಾಯಿಂಟ್ ಲೀಡ್ ಇರ್ಬೇಕಂದ್ರೆ ಯಾರು 27 ಮೊದಲು ಗಳಿಸ್ತಾರೋ ಕಂಟಿನ್ಯೂಸ್ ಆಗಿ ಅವ್ರ ಮ್ಯಾಚ್ ವಿನ್ ಆಗುತ್ತೆ. ಅದೇನಾಗುತ್ತೆ 26 ಆಯ್ತು, ಹಂಗೆ 28ಕ್ಕೆ ಈಗ ನಾವು ಮ್ಯಾಚ್ ಅನ್ನ ಡಿಸಿಷನ್ ಮಾಡ್ತೀವಿ. ಆದ್ರೆ ಈಗ ಆಗಲ್ಲ. ಏನಾಗುತ್ತೆ ಮ್ಯಾಚ್ 25 ನಿಮಿಷ, 10 ನಿಮಿಷ ರೆಸ್ಟ್, 25 ನಿಮಿಷ ಡ್ಯೂರೇಷನ್ ಅಲ್ಲಿ ಸೇಮ್ ಅಂಕ ಗಳಿಸಿದ್ರೆ ರೂಲ್ಸ್ ಏನ್ ಹೇಳುತ್ತೆ ನೋಡಿ, ಏನ್ ಹೇಳ್ತದೆ ಅಂದ್ರೆ, ಕಾಲಾವಧಿಯ ಕೊನೆಯಲ್ಲಿ ಅಂಕಗಳು ಎರಡೂ ತಂಡದಲ್ಲಿ ಸಮವಾದಲ್ಲಿ 5 ನಿಮಿಷ ವಿರಾಮ. ಎಷ್ಟು ನಿಮಿಷ? 5 ನಿಮಿಷ ರೆಸ್ಟ್. ಇಲ್ಲಾದ್ರೂ ಅಷ್ಟೇ 5 ನಿಮಿಷ ವಿರಾಮ. ನಂತರ ಪುನಃ ಮ್ಯಾಚ್ ಆರಂಭ ಆಗುತ್ತೆ. ಎಷ್ಟು? ಫಸ್ಟ್ ಹಾಫ್ 5 ನಿಮಿಷ, ನೆಕ್ಸ್ಟ್ 1 ನಿಮಿಷ ರೆಸ್ಟ್, ಮತ್ತೆ 5 ನಿಮಿಷ ಮ್ಯಾಚ್ ಆಡಿಸ್ತೀವಿ. ಈ ಡ್ಯೂರೇಷನ್ 10 ನಿಮಿಷ ಮ್ಯಾಚ್, 1 ನಿಮಿಷ ಮಾತ್ರ ಸೆಂಟ್ರಲ್ ರೆಸ್ಟ್ ಇರುತ್ತೆ. ಆವಾಗ ಈ ಮ್ಯಾಚ್ ಅನ್ನ ನಾವು ಡಿಕ್ಲೇರ್ ಮಾಡ್ತೀವಿ. ಯಾರು 5 ನಿಮಿಷದೊಳಗೆ ಒಂದು ಗೋಲ್ ಗಳಿಸ್ತಾರೋ, 2 ಗೋಲ್ ಗಳಿಸ್ತಾರೆ, ಅವ್ರು ಎಷ್ಟನ್ನ ನಿಂತಿರ್ಬೋದು, ಅವರ ಒಂದು ಕೆಪಾಸಿಟಿ, ಅವರ ಒಂದು ತಾಕತ್ತು ಅಥವಾ ಅವರೊಂದು ಸ್ಕಿಲ್. ಸರ್ ಇದ್ರಾಗೂ 5 ನಿಮಿಷದಲ್ಲಿ ಒಂದೊಂದೇ ಹೊಡೆದು ಸರ್ ಇಬ್ರು ಏನ್ ಮಾಡ್ತೀರಾ ಮಕ್ಕಳ? ಇದ್ರಲ್ಲೂ ಸಮೇತ ಸಮ ಆದರೆ ಮತ್ತೆ ರೂಲ್ಸ್ ಏನ್ ಹೇಳ್ತದೆ, 5 ನಿಮಿಷ ಕಾಲಾವಧಿಯ ಹೆಚ್ಚುವರಿ ಆಟವನ್ನು ಆಡಿಸುತ್ತಾರೆ. ಆ ಒಂದು ಸಮಯದಲ್ಲಿಯೂ ಸಮವಾದರೆ ಅಂಕಗಳು ಮತ್ತೊಮ್ಮೆ 5 ನಿಮಿಷ, ಈ ಒಂದು ಕಾಲಾವಕಾಶದಲ್ಲಿ ಮತ್ತೆ ಹೆಚ್ಚುವರಿ ಆಟವನ್ನು ಆಡಿಸುತ್ತಾರೆ. ಇದರಲ್ಲಿಯೂ ಅಂಕಗಳು ಸಮವಾದರೆ ಪಂದ್ಯಾವಳಿಗೆ ಅನುಗುಣವಾಗಿ ವಿಜಯಿ ತಂಡವೆಂದು ನಿರ್ಧರಿಸುತ್ತಾರೆ. ಏನು ಪಂದ್ಯಾವಳಿಗಳ ಅನುಗುಣವಾಗಿ ವಿಜಯಿ ತಂಡ ಹೇಗೆ ನಿರ್ಧರಿಸಬೇಕು? ಎಸ್, 30 ನಿಮಿಷ ಒಂದು ಫಸ್ಟ್ ಹಾಫ್ ಅಲ್ಲಿ ಅತಿ ಹೆಚ್ಚು ಗೋಲ್ ಗಳಿಸಿರ್ತಕ್ಕಂಥ ಟೀಮ್ ಯಾವುದು?
ನೆಕ್ಸ್ಟ್ 25 ನಿಮಿಷದಲ್ಲಿ ಆಗಲಿ ಅಥವಾ 5 ನಿಮಿಷದಲ್ಲಿ ಹೆಚ್ಚುವರಿ ಸಮಯದಲ್ಲಿ ಯಾರು ಅತಿ ಹೆಚ್ಚು ಅದು ಕಡಿಮೆ ಅವಧಿಯಲ್ಲೇ ಅಂದ್ರೆ 1 ನಿಮಿಷಕ್ಕೆ 2 ನಿಮಿಷಕ್ಕೆ 3 ನಿಮಿಷಕ್ಕೆ ಇಲ್ಲಿ ಸಮಯದಲ್ಲಿ ಅತಿ ಬೇಗ ಯಾರು ಗೋಲನ್ನು ಗಳಿಸಿರ್ತಾರೋ ಅತಿ ಹೆಚ್ಚು ಅಂತವರಿಗೆ ಆ ಟೀಮಿಗೆ ಸಮಯದ ಒಂದು ಅನುಗುಣವಾಗಿ ಈ ಒಂದು ತಂಡವನ್ನ ವಿಜಯಿ ತಂಡ ಅಂತ ಅಂದ್ಬಿಟ್ಟು ನಿರ್ಧರಿಸಲಾಗುತ್ತದೆ. ಈ ರೀತಿ ನಿಯಮಿತ ಕಾಲಾವಧಿಯ ಪ್ರತಿ ಹಂತದಲ್ಲಿ 1 ನಿಮಿಷಕ್ಕೆ ವಿರಾಮದ ಪ್ರತಿ ತಂಡಕ್ಕೂ ಒಂದು ಅವಕಾಶವಿರುತ್ತದೆ. ಇಲ್ಲಿ ವಿರಾಮ ಇರ್ತದಲ್ಲ, ಇಲ್ಲಿ ಈ ಒಂದು ಡ್ಯೂರೇಷನ್ ಅಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ಟೈಮಿಂಗ್ಸ್ ಅನ್ನ ನಾವು ಕೊಡ್ತೀವಿ. ಎಷ್ಟು? 1 ನಿಮಿಷ ವಿರಾಮ. ಟೈಮರ್ ತಗೋಬಹುದು. ಟೈಮರ್ ತಗೊಂಡು ಇಲ್ಲಿ ಯಾರಾದ್ರೂ ಸಬ್ಸ್ಟಿಟ್ಯೂಷನ್ ಏನಾದ್ರು ಬಾಡಿಯಲ್ಲಿ ಅಥವಾ ಮಸಲ್ಸ್ ಸ್ಕ್ರಾಚ್ ಆದ್ರೆ, ಯಾಕಂದ್ರೆ ರನ್ನಿಂಗ್ ಇರ್ತದೆ, ಜಂಪಿಂಗ್ ಇರ್ತದೆ, ಸ್ಪೀಡ್, ಸ್ಟ್ರೆಂತ್, ಎಂಡಲೆನ್ಸ್, ಫ್ಲೆಕ್ಸಿಬಿಲಿಟಿ ಎಲ್ಲವೂ ಬೇಕು. ಇಲ್ಲಿ ಒಬ್ಬ ಕ್ರೀಡಾಪಟುಗೆ ಇರ್ತಕ್ಕಂಥ ಎಲ್ಲ ಮೂಲಭೂತ ಕೌಶಲ್ಯಗಳು ಸಮೇತ ಇದು ಬಂದಿರತಕ್ಕಂಥ ಸಂದರ್ಭದಲ್ಲಿ ಯಾರಿಗಾದ್ರೂ ಇಂಜುರಿ ಆದ್ರೆ, ಆಟಗಾರರ ಬದಲಾವಣೆ ಆಗ್ಬೇಕಾದ್ರೆ ಅವಾಗ 1 ನಿಮಿಷ ನಾವು ಟೈಮಿಂಗ್ಸ್ ಅನ್ನ ತಗೊಂತೀವಿ, ರೆಸ್ಟ್ ಅನ್ನ ತಗೊಂತೀವಿ. ಈ ರೀತಿ ಆಟವನ್ನ ನಿರ್ಧರಿಸಿ ವಿಜಯಿ ತಂಡ ಅಂತ ಅಂದ್ಬಿಟ್ಟು ಘೋಷಿಸಲಾಗುತ್ತೆ. ಅರ್ಥ ಆಯ್ತಲ್ಲ ಮಕ್ಕಳೇ? ಎಸ್. ನೆಕ್ಸ್ಟ್ ಗೋಲಿನಿಂದ 6 ಮೀಟರ್. ಗೋಲಿಂದ 6 ಮೀಟರ್. ಇದು ಈ ಒಂದು 6 ಮೀಟರ್ ದೂರದಲ್ಲಿ ಅರ್ಧ ವೃತ್ತಾಕಾರದಂತೆ ಕಾಣ್ತಕ್ಕಂಥ ಗೆರೆಯಿಂದ ಕೂಡಿದ ಕ್ಷೇತ್ರಕ್ಕೆ ಗೋಲು ಕ್ಷೇತ್ರ ಅಂತ ನಾನು ಆಗ್ಲೇ ಹೇಳಿದ್ದೆ ಮಗು. ಗೋಲು ಕ್ಷೇತ್ರ ಅಂತಂದ್ರೆ ಇದು ಗೋಲಿಂದ 6 ಮೀಟರ್ ಹೊರಗಿರ್ತಕ್ಕಂಥದ್ದನ್ನ ಗೋಲು ಕ್ಷೇತ್ರ ಅಂತ ಕರಿತೀವಿ. ರಕ್ಷಣಾ ಕೌಶಲ್ಯದಲ್ಲಿ ಎದುರಾಳಿ ಆಟಗಾರರೊಂದಿಗೆ ಪರಸ್ಪರ ಸ್ಪರ್ಶಕ್ಕೆ ಅವಕಾಶವಿದೆಯಾದರೂ, ಅಂದ್ರೆ ನಾವು ಎ ಟೀಮ್ ನ ಬಾಲ್ ಸಿಕ್ತು, ಬಿ ಟೀಮ್ ನಾಗ ಬಂದ್ರು, ಇಲ್ಲಿ ಬಿ ಟೀಮ್ ನ ರಕ್ಷಣೆ ಮಾಡ್ಬೇಕಾದ್ರೆ ಪರಸ್ಪರ ಅವರು ಅಫೆನ್ಸ್ ಡಿಫೆನ್ಸ್ ಮಾಡ್ಬೇಕಾದ್ರೆ ಕೈ ತಾಗಿದಾಗ ಅಂದ್ರೆ ಸ್ಪರ್ಶಕ್ಕೆ ಅವಕಾಶ ಇದ್ರೂ ಸಮೇತ ಯಾರಾದ್ರೂ ಬೇಕಂತಲೇ ಕೈಗಳನ್ನ ಅಥವಾ ಕಾಲುಗಳನ್ನು ಬಳಸುವಂತಿಲ್ಲ, ಅಂದ್ರೆ ಅಫೆನ್ಸ್ ಆಗುತ್ತದು. ಅವಾಗ ಏನ್ ಮಾಡ್ತಾರೆ? ಅವಾಗ ಅಂತಹ ಒಂದು ಆಟಗಾರರಿಗೆ ವಾರ್ನಿಂಗ್ ಮಾಡ್ತಾರೆ. ಸೊ ಈ ತರ ಕೈಕಾಲುಗಳನ್ನು ಬಳಸಿದರೆ ಅಂತಹ ಆಟಗಾರ ನೂಕುವುದಾಗಲಿ, ಹಿಡಿದಿಟ್ಕೊಳ್ಳೋದಾಗಲಿ ಅಥವಾ ಅವರನ್ನು ಯಾವುದೇ ರೀತಿಯ ಅಪಾಯಕ್ಕೆ ಗುರಿಪಡಿಸಿದರೆ, ತೀವ್ರ ಒರಟಾಟವಾಡಿದರೆ ಅಂತಹ ಆಟಗಾರರನ್ನು ಏನ್ ಮಾಡ್ತಾರಪ್ಪ ಅಂತಂದ್ರೆ 2 ನಿಮಿಷಗಳ ಕಾಲ ಹೊರಗಿಡಲಾಗುತ್ತದೆ. ದಂಡ 2 ನಿಮಿಷ ಆ ಒಂದು ಆಟದಲ್ಲಿ ಆಟಗಾರ ಆ ಒಬ್ಬ ಚೆಸ್ ನಂಬರ್ ಆ ಸಮಯದಲ್ಲಿ ಬರೋ ಹಾಗಿಲ್ಲ. 2 ನಿಮಿಷ ಮುಗಿಯುವವರೆಗೂ ಹೊರಗೆ ಹೋಗ್ತಾರೆ. ಆಕ್ರಮಣ ಸಂದರ್ಭದಲ್ಲಿ ಚೆಂಡನ್ನು ಚಲಿಸುವುದಕ್ಕಾಗಿ ಅಥವಾ ಒಬ್ಬರಿಂದ ಇನ್ನೊಬ್ಬರಿಗೆ ವರ್ಗಾಯಿಸುವುದಂತಕ್ಕಂಥ ಸಂದರ್ಭದಲ್ಲಿ ಚೆಂಡನ್ನು ಪಡೆದು, ಅಂದ್ರೆ ಫಾಸ್ಟ್ ಮಾಡ್ಬೋದು, ಅವರು ಡ್ರಿಬಲ್ ಮಾಡ್ಬೋದು, ಲೋ ಡ್ರಿಬ್ಲಿಂಗ್, ಹೈ ಡ್ರಿಬ್ಲಿಂಗ್, ಮೀಡಿಯಂ ಡ್ರಿಬ್ಲಿಂಗ್. ಡ್ರಿಬಲ್ ಮಾಡ್ಕೊಂಡ ಬಾಲ್ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮಕ್ಕಳೇ ಬಹಳ ಇಂಪಾರ್ಟೆಂಟ್ ಇದು. ಏನಪ್ಪಾ ಅಂತಂದ್ರೆ ಡ್ರಿಬ್ಲಿಂಗ್ ಮಾಡ್ಕೊಂಡು 1-2 ಹೆಜ್ಜೆ ಮುಂದೆ ಇಟ್ಟ ಅಂತಂದ್ರೆ ಬಾಲ್ ಯಾವ್ದೇ ಕಾರಣ ಮತ್ತೆ ಹಿಡ್ಕೋಬಾರ್ದು. ಎಷ್ಟು? 3 ಸೆಕೆಂಡ್ ಒಳಗೆ ರಿಲೀಸ್ ಆಗ್ಬೇಕು ಬಾಲ್. 3 ಸೆಕೆಂಡ್ಸ್ ಒಳಗೆ ರಿಲೀಸ್ ಆಗ್ಲಿಲ್ಲ ಅಂತಂದ್ರೆ ಫಾಲ್ ಆಗುತ್ತೆ. ಅವಾಗ ಏನಾಗುತ್ತೆ? ಆಪೋಸಿಟ್ ನರಿಗೆ ಬಾಲ್ ಅವ್ರು ತಗೊಂತಾರೆ, ಅವಾಗ ನಾವು ರಕ್ಷಣೆ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಹ್ಯಾಂಡ್ ಬಾಲ್ ಆಟದ ಒಂದು ನಿಯಮ ಆಗಿದೆ. ಡ್ರಿಬಲ್ ಮಾಡಿ ಚೆಂಡು ಹಿಡಿದ ನಂತರ 3 ಹೆಜ್ಜೆಗಳು ಮಾತ್ರ ಇಡಬಹುದು, ಅಂದ್ರೆ 3 ಸ್ಟೆಪ್ ಮಾತ್ರ ಇಡಬಹುದು. ಆದರೆ 3 ಸೆಕೆಂಡ್ಗಳ ಕಾಲ ಮಾತ್ರ ಅವಕಾಶವಿರುತ್ತದೆ. ಆಕ್ರಮಣದ ರಕ್ಷಣಾ ಗೋಡೆ ಮೇಲಿಂದ ಸುತ್ತಲಿನ ಮಧ್ಯದಿಂದ ಅಂಕಣಗಳನ್ನು ಪ್ರಯತ್ನಿಸಬಹುದು. ಹೆಂಗೆ ಬೇಕಾದ್ರೂ ಇವರು ಆಕ್ರಮಣ ಮಾಡಿ ಕಾರ್ನರ್ ಸ್ಟ್ರೈಟ್ ಈ ಕಡೆ ಕಾರ್ನರ್ ಹೆಂಗ್ ಬೇಕಾದ್ರೂ ಅವರು ಆಕ್ರಮಣ ಮಾಡಬಹುದು. ಆದರೆ 9 ಮೀಟರ್ ಇಂದ ಟೇಕ್ ಆಫ್ ತಗೊಂಡು ಜಂಪ್ ಮಾಡಿ 6 ಮೀಟರ್ ತುಳಿದ ಹಾಗೆ ಗೋಲ್ ಅನ್ನ ಶೂಟ್ ಮಾಡಬೇಕು. ಏನು ಎ ಟೀಮ್ ನವರು 9 ಮೀಟರ್ ಇಂದ ಜಂಪ್ ಅನ್ನ ತಗೊಂಡು 6 ಮೀಟರ್ ತುಳಿದ ಹಾಗೆ ನಾವು ಗೋಲ್ ಅನ್ನ ಗಳಿಸಿದ್ರೆ ಅದು ಯಶಸ್ವಿ ಗೋಲು ಅಂತ ಬಿಟ್ಟು ನಾವು ಕರೆಯಾಗುತ್ತೆ. ಪ್ರತಿಯೊಂದು ಗೋಲಿನ ನಂತರ ಗೋಲು ಹೊಡಿಸಿಕೊಂಡಿರುವ ತಂಡದವರಿಂದ ಆಟ ಮರಳಿ ಪ್ರಾರಂಭವಾಗುತ್ತದೆ. ಎಸ್, ಈಗೇನಾಗುತ್ತದೆ ಮಕ್ಕಳೇ ಅಂತಂದ್ರೆ ಎ ಟೀಮ್ ನಲ್ಲಿ ಗೋಲ್ ಹೊಡೆದು ಬಿಟ್ಟು ಒಂದಾಯ್ತು, ಗೋಲ್ ಪಾಯಿಂಟ್ ಒಂದಾಯ್ತು. ಅವಾಗ ಏನ್ ಮಾಡ್ಬೇಕು? ಈಗ ಎ ಟೀಮ್ ನಲ್ಲೂ ಗೋಲ್ ಹೊಡಿಸ್ಕೊಂಡು, ಅಂದ್ರೆ ಗೋಲ್ ಹೊಡೆದಾದ್ಮೇಲೆ ಬಿ ಟೀಮ್ ನಲ್ಲೂ ಗೋಲ್ ಹೊಡಿಸ್ಕೊಂಡ್ರು. ಅವಾಗ ಏನಾಗುತ್ತೆ? ಗೋಲ್ ಅನ್ನು ಹೊಡಿಸ್ಕೊಂಡಿರ್ತಕ್ಕಂಥ ಯಾರಾದ್ರೂ ಅವರು ಮತ್ತೆ ಥ್ರೋ ಹಾಫ್ ಮುಖಾಂತರ
ಮುಖಾಂತರ ಈ ಗೆರೆಗೆ ಬಂದು ಬಾಲ್ ಇಟ್ಕೊಂಡು ಇವ್ರ ಗೋಲ್ ಹೊಡೆಯಕ್ಕೆ ಬರಬೇಕು. ಅವಾಗ ಇವ್ರು ರಕ್ಷಣಾತ್ಮಕ ಆಟಗಾರ ಅಂತಾರೆ, ಇವರು ದಾಳಿಗಾರರಾಗ್ತಾರೆ, ಆಕ್ರಮಣಕಾರರಾಗ್ತಾರೆ. ಯಾವುದೇ ಪ್ರತಿ ಸರಿ ಗೋಲ್ ಹೊಡೆದ ಸತ್ತಿಗಲ್ಲೂ ಸಮೇತ ಯಾರು ಗೋಲ್ ಹೊಡೆಸ್ಕೊಂಡಿರ್ತಾರೋ ಅವರು ಬಾಲ್ ಹಿಡ್ಕೊಂಡು ಥ್ರೋ ಆಫ್ ಮುಖಾಂತರ ಮತ್ತೆ ಪ್ರಾರಂಭ ಮಾಡಬೇಕು ಮ್ಯಾಚ್ ಅಲ್ಲಿ. ನಿರ್ಣಾಯಕರ ಆಜ್ಞೆ ಮೇರೆಗೆ ಆಟ ಪ್ರಾರಂಭವಾಗಬೇಕು. ಆಟ ಪುನಃ ಪ್ರಾರಂಭಿಸುತ್ತಾರೆ. ಆ ಸಂದರ್ಭದಲ್ಲಿ ಆಟ ಪ್ರಾರಂಭಿಸುವ ಎಲ್ಲಾ ಸದಸ್ಯರು ಮಧ್ಯ ರೇಖೆಯ ಹಿಂದೆ ತಮ್ಮ ರಕ್ಷಣಾ ಅಂಕಣದಲ್ಲಿ ಇರಬೇಕು. ಎಸ್, ಈಗ ಒಬ್ಬ ಥ್ರೋ ಆಫ್ ಮುಖಾಂತರ ಒಬ್ಬ ಮಾತ್ರ ಗೆರೆ ಮೇಲೆ ಇರ್ತಾನೆ. ಉಳಿದಿರ್ತಕ್ಕಂಥ ಇನ್ನ 6 ಜನ, ಸರಿ 5 ಜನ ಹಿಂದಿರ್ತಾರೆ. ಒಬ್ಬ ಗೋಲ್ ಕೀಪರ್ ಇಲ್ಲಿರ್ತಾನೆ, ಒಬ್ಬ ಗೆರೆ ಮೇಲೆ ಇರ್ತಾನೆ. ಗೆರೆ ಮೇಲೆ ಬಾಲ್ ಹಿಡ್ಕೊಂಡು ನಿಂತಿರಬೇಕು. ತಮ್ಮ ಸಹಪಾಠಿಗಳಿಗೆ ಬ್ಯಾಕ್ ಪಾಸ್ ಅಥವಾ ಸೈಡ್ ಪಾಸ್ ಹಾಕ್ಬೇಕು, ಹಾಕಿ ಮೂವ್ ಆಗ್ಬೇಕು. ಇದು ಥ್ರೋ ಆಫ್. ಒಂದ್ ಕಾಲ್ ಲಿಫ್ಟ್ ಆಗಿರ್ತದೆ ಮಕ್ಕಳು. ಇದು ಪ್ರಾಕ್ಟಿಕಲ್ ಅಲ್ಲ, ನಿಮಗೆ ತೋರಿಸಬಹುದು. ಹೀಗೆ ರಕ್ಷಣಾ ತಂಡದ ಗೋಲು ರಕ್ಷಕನನ್ನು ಹೊರತುಪಡಿಸಿ ಉಳಿದ ಆಟಗಾರರು ಗೋಲು ಕ್ಷೇತ್ರದ ಒಳಗೆ ಪ್ರವೇಶಿಸುವಂತಿಲ್ಲ. ರಕ್ಷಣಾ ಆಟಗಾರ ಏನಿದಲ್ಲ, ಈಗ ಬಿ ತಂಡದ ಗೋಲ್ ಹೊಡಲಿಕ್ಕೆ ಬರ್ತಾರೆ. ಈ ಬಂದಂತ ಸಂದರ್ಭದಲ್ಲಿ ಇವ್ರು ಯಾರು 6 ಜನ ಇದರಲ್ಲ ಗೋಲ್ ಕೀಪರ್ ಬಿಟ್ಟು, ಇವ್ರು ಯಾವುದೇ ಕಾರಣಕ್ಕೂ 6 ಮೀಟರ್ ಇಂದ ಒಳಗೆ ಗೋಲ್ ರಕ್ಷಣಾ ಒಳಗೆ ಬರ ಆಗಿಲ್ಲ. ಗೋಲ್ ಕೀಪರ್ ಮಾತ್ರ ಇಲ್ಲಿವರೆಗೂ ಬರಬಹುದು. ಹಾಗಾಗಿ ದಾಳಿಗಾರರಲ್ಲಿರ್ತಕ್ಕಂಥ ಚೆಂಡನ್ನು ಹಿಡಿಯಲು ಅಥವಾ ಮುಟ್ಟಲು ಪ್ರಯತ್ನಿಸಬಹುದು. ರಕ್ಷಣಾ ಆಟಗಾರನೇನಾದರೂ ಆಕ್ರಮಣ ಆಟಗಾರನಿಗೆ ಅಂಕ ಗಳಿಸಲು ಅಡ್ಡಿಯನ್ನು ಒಡ್ಡಿದಲ್ಲಿ ಅಥವಾ ಅಡ್ಡಿಪಡಿಸಿದಲ್ಲಿ ಆಕ್ರಮಣ ತಂಡ ಆಟಗಾರರಿಗೆ ನೇರ ಅವಕಾಶವನ್ನ ಕೊಡಲಾಗುತ್ತೆ. ಅದನ್ನ ಪೆನಾಲ್ಟಿ ಅಂತ ಕರಿತೀವಿ. ಏನ್ ಹೇಳ್ತೀವಿ? ಪೆನಾಲ್ಟಿ. ಪೆನಾಲ್ಟಿ ಎಲ್ಲಿ ಕೊಡ್ತೀವಿ? ಫಾರ್ ಎಕ್ಸಾಂಪಲ್, ಬಿ ತಂಡದವರು ಬಾಲ್ ಇಟ್ಕೊಂಡು ಥ್ರೋ ಆಫ್ ಮುಖಾಂತರ ಎ ತಂಡದ ಒಳಗೆ ನುಗ್ಗಿ ಆಡಕ್ಕಂತ ಬಂದ್ರು. ಇವನು ಎ ತಂಡದವರು ಯಾರಾದ್ರೂ ಉದ್ದೇಶಪಟ್ಟು ಅವರಿಗೆ ಆಕ್ರಮಣ ಮಾಡಕ್ಕೆ ಅಡ್ಡಿ ಆಡಿ ಬೇಕಂತಲೇ ಓಲ್ಡ್ ಮಾಡೋದು, ಅವನ್ನ ಕೈ ಅಥವಾ ಕಾಲನ್ನ ಓಲ್ಡ್ ಮಾಡಿದಂತ ಸಂದರ್ಭದಲ್ಲಿ ಇವರಿಗೆ ಪೆನಾಲ್ಟಿ ಥ್ರೋ ಅಂತಕ್ಕಂಥದ್ದು ಸಿಗುತ್ತೆ. ಪೆನಾಲ್ಟಿ ಥ್ರೋ ಎಲ್ಲಿ? ಈ 7 ಮೀಟರ್ ಇದೆಯಲ್ಲ, ಈ 7 ಮೀಟರ್ ಲೈನ್ ಮೇಲೆ ಅವರಿಗೆ ಪೆನಾಲ್ಟಿ ಅಂತಕ್ಕಂಥದ್ದು ಸಿಗುತ್ತೆ. ಈ ಸಂದರ್ಭದಲ್ಲಿ ಕೇವಲ ಒಬ್ಬ ಆಕ್ರಮಣ ತಂಡದ ಆಟಗಾರ 7 ಮೀಟರ್ ಗೆರೆಯ ಹಿಂದೆ ಹಾಗೂ ರಕ್ಷಣಾ ತಂಡದ ಗೋಲು ರಕ್ಷಕರಿರುತ್ತಾರೆ. ನೋಡಿ, ಇಲ್ಲಿ ಒಬ್ಬ ಇರ್ತಾನೆ, ಗೋಲು ರಕ್ಷಕ ಇಲ್ಲಿರ್ತಾರೆ. ಉಳಿದರೆಲ್ಲ ಇಲ್ಲಿರ್ತಾರೆ 6 ಮೀಟರ್ ಅರ್ಧ ಕೋರ್ಟ್ ಇಂದ ಹಿಂಭಾಗದಲ್ಲಿ ಇರ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ತಂಡದ ಆಟಗಾರ ಹೊರಟು ಆಟ ಪ್ರದರ್ಶನ ತೋರ್ಪಡಿಸಿದಲ್ಲಿ ಎದುರಾಳಿಗೆ ಚೆಂಡು ಆಡಲು ಮುಕ್ತ ಅವಕಾಶವನ್ನು ಕೊಡಲಾಗುತ್ತದೆ. ಅದು ಫ್ರೀ ಥ್ರೋ ಅಂತ ಕರಿತೀವಿ. ಫ್ರೀ ಥ್ರೋ. ಫ್ರೀ ಥ್ರೋ ಯಾವಾಗ ಕೊಡ್ತಾರಪ್ಪ ಅಂತಂದ್ರೆ, ಬಾಲ್ ಇಟ್ಕೊಂಡು ಓಡೋದು ಬರ್ತಾ ಇದ್ರು. ಇವ್ರು ಬಿ ಟೀಮ್ ಯಾರೋ ಸೆಂಟರ್ ಮ್ಯಾನ್ ಅಥವಾ ಪಿರಿಯಡ್ ಪ್ಲೇಯರ್ ಏನ್ ಮಾಡ್ತಾರೆ, ಕಾಲಿಗೆ ತಲುಸ್ಕೊಂಡು ಡ್ರಿಬ್ಲಿಂಗ್ ಮಾಡ್ತ ಪ್ರಕಾರ ಬಾಲ್ ಕಾಲಿ ಲೆಗ್ ಆಯ್ತು. ಅವಾಗ ಏನ್ ಮಾಡ್ತಾರೆ, ಕಾಲು ಎಲ್ಲಿ ಲೆಗ್ ಆಗಿರುತ್ತೋ ಆ ಸ್ಪಾಟ್ ಅಲ್ಲಿ ಬಿಡಬೇಕು ಬಾಲು. ಅವರು ಓಡಬೇಕು, ಎಲ್ಲಿಗೆ ರಕ್ಷಣೆ ಮಾಡಬೇಕು, ಬಾಲ್ ಇವ್ರಿಗೆ ಸಿಗುತ್ತೆ. ಅವಾಗ ಅದಕ್ಕೆ ಫ್ರೀ ಥ್ರೋ ಅಂತ ಕರೀತಾರೆ. ಅರ್ಥ ಆಯ್ತಲ್ಲ? ಈ ರೀತಿ ಫ್ರೀ ಥ್ರೋ ಅಂತಕ್ಕಂಥದ್ದು ಈ ಒಂದು ತಂಡದಲ್ಲಿ ನೀಡಲಾಗುತ್ತದೆ. ಇಂತಹ ಪ್ರದರ್ಶನವನ್ನು ಮುಂದುವರಿಸಿದಲ್ಲಿ ಅಥವಾ ಒರಡುತನ ಏನಾದರೂ ಮತ್ತೆ ತೀವ್ರತೆ ಹೆಚ್ಚಿಸಿದ್ದಲ್ಲಿ ಅಂತಹ ಪ್ಲೇಯರಿಗೆ ಶಿಕ್ಷೆಯ ಅನುಕ್ರಮವಾಗಿ ಹಳದಿ ಕಾರ್ಡನ್ನ ತೋರಿಸಲಾಗುತ್ತೆ. ಹಳದಿ ಕಾರ್ಡ್ ಎಷ್ಟು? 2 ನಿಮಿಷ ಅಮಾನತ್ ಅಥವಾ ಕೆಂಪು ಕಾರ್ಡ್ ಶಿಕ್ಷೆಯನ್ನು ನೀಡಿ ಆ ಮ್ಯಾಚ್ ಇಂದ ಹೊರ ಹಾಕ್ತಾರೆ. ಈ ರೀತಿ ಹೀಗೆ ವಿವಿಧ ಸಂದರ್ಭಕ್ಕೆ ಅನುಸಾರವಾಗಿ ಶಿಕ್ಷೆ ವಿಧಿಸಲು ನಮ್ಮ IHF ಅಂತಕ್ಕಂಥದ್ದು ರೂಲ್ಸ್ ಅನ್ನ ಮಾಡಿದೆ. IHF ಇಂಟರ್ನ್ಯಾಷನಲ್ ಹ್ಯಾಂಡ್ಬಾಲ್ ಫೆಡರೇಷನ್ ಅನ್ನೋದು ನಮ್ಮ ಕೆಲವು ನಿಯಮಗಳನ್ನ ನಿರೂಪಿಸಲಾಗಿದೆ. ಇಂತಹ ಒಂದು IHF ನ ಒಂದು ನಿಯಮಗಳನ್ನ ಪಾಲಿಸಿದ್ದಾದ್ರೆ ಆ ತಂಡ ಯಾವುದೇ ಆಟಗಾರರಾಗಲಿ ಅಥವಾ ತರಬೇತುದಾರರಿಗೆ ಏನ್ ಕೋಚ್ ಇದ್ರು ಅವರಿಗೆ ಅಂತಹ ಶಿಕ್ಷೆಯನ್ನು ಒಳಪಡಬಹುದು. ಯಾರಿಗೆ ಹಳದಿ ಕಾರ್ಡ್ ಕೊಟ್ಟು ವಾರ್ನಿಂಗ್ ಕೊಟ್ಟು ಮತ್ತೆ ಪುನಃ ತಪ್ಪು ಮಾಡಿದಾಗ ರೆಡ್ ಕಾರ್ಡ್ ಕೊಟ್ಟು ಆ ಮ್ಯಾಚ್ ಇಂದ ಅವರು ಹೊರಗಾಕಬಹುದು, ಟೀಮ್ ಇದು ಮಾಡಬಹುದು. ಅಂತಹ ಒಂದು ಶಿಕ್ಷೆಯನ್ನು ವಿಧಿಸಬಹುದು. ಈ ರೀತಿ ನಾವು ಈ ಒಂದು ಹ್ಯಾಂಡ್ ಬಾಲ್ ಅನ್ನ ನಾವು ಆಟವನ್ನ ಆಡಲಿಕ್ಕೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಲ್ಲ? ಅದ್ರ ಇತಿಹಾಸ, ಎಲ್ಲ ಬಾಲ್ ನ ಮೆಜರ್ಮೆಂಟ್,
ಮತ್ತು ಆಟದ ಅಂಕಣದ ಉದ್ದ ಮತ್ತು ಅಗಲ, ಪ್ಲೇಯರ್ ಯಾರ್ಯಾರು ಬರ್ತಾರೆ 7 ಜನ ಪ್ಲೇಯರ್ ಪೊಸಿಷನ್ ಏನು, ಮತ್ತೆ ಪೆನಾಲ್ಟಿ ಅಂದ್ರೆ ಏನು, ಫ್ರೀ ಥ್ರೋ ಏನು, ಮತ್ತೆ ಹಳದಿ ಕಾರ್ಡ್ 2 ನಿಮಿಷ ಹೊರಗೆ, ನೆಕ್ಸ್ಟ್ ರೆಡ್ ಅಥವಾ ಕೆಂಪು ಕಾರ್ಡ್. ಇದು ಬಹಳ ಇಂಪಾರ್ಟೆಂಟ್ ಮಕ್ಕಳೇ, ಇದನ್ನೊಂದು ಸಮೇತ ಇದರಲ್ಲಿ ನೀಡಲಾಗುತ್ತೆ. ಫುಟ್ಬಾಲ್ ಅಲ್ಲಿ ಇದೆಯಾ ಅದೇ ತರ ಇದರಲ್ಲೂ ಸಮೇತ ಕಾರ್ಡ್ ಅನ್ನ ತೋರಿಸ್ಬಿಟ್ಟು ನಮ್ಮ ಆಟವನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋಕೆ ಇದು ಅನುಕೂಲ ಆಗುತ್ತೆ. ಓಕೆ, ಇಷ್ಟು ಹ್ಯಾಂಡ್ಬಾಲ್ ಗೆ ಸಂಬಂಧಪಟ್ಟಂತ ವಿಚಾರ. ಇದರಲ್ಲಿ ಏನಾದ್ರೂ ನಿಮಗೆ ಡೌಟ್ಸ್ ಇದ್ರೆ ಖಂಡಿತವಾಗ್ಲೂ ತಿಳ್ಕೋಬಹುದು ಮಕ್ಕಳೇ ನಮ್ಮ ಫೋನ್ ಮುಖಾಂತರ. ಧನ್ಯವಾದಗಳು. ಥ್ಯಾಂಕ್ ಯು.